ನಮಸ್ಕಾರ ಸ್ನೇಹಿತರೆ. ಎಸ್ ಎಸ್ ಎಲ್ ಸಿ ನಂತರ ಮುಂದೇನು, ಯಾವ ಕೋರ್ಸ್ ನನಗೆ ಸರಿ ಹೊಂದುತ್ತದೆ, ಸಬ್ಜೆಕ್ಟ್ ಕಾಂಬಿನೇಷನ್ಸ್ ಹೇಗೆ ಆರಿಸುವುದು ಮತ್ತು ಯಾವ ಕೋರ್ಸ್ ನಮ್ಮ ಸ್ವಂತ ವ್ಯವಹಾರವನ್ನು ಅಂದರೆ ಬಿಸ್ನೆಸ್ ಪ್ರಾರಂಭಿಸಲು ನಮಗೆ ಸಹಾಯ ಮಾಡುತ್ತದೆ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ 10th ಆದ ನಂತರ ಅಂದರೆ ಎಸ್ ಎಸ್ ಎಲ್ ಸಿ ಆದ ನಂತರ ಯಾವ ಕೋರ್ಸ್ಗಳು ನಮಗೆ ತಗೊಳ್ಳೋಕ್ಕೆ ಪಾಸಿಬಲ್ ಇರುತ್ತೆ, ಜೊತೆಗೆ ಆ ಕೆಲವೊಂದು ಕೋರ್ಸ್ಗಳು ಎಷ್ಟು ವರ್ಷದ್ದು ಇರುತ್ತೆ, ಅದಾದ ನಂತರ ಇನ್ನು ಮುಂದೆ ನಾವು ಈ 10th ಆದ ನಂತರ ನಾವು ಈ ಆಯ್ಕೆ ಮಾಡುವಂಥ ಕೋರ್ಸ್ಗಳು ಮುಂದೆ ಯಾವ ಥರ ಯಾವ ಫೀಲ್ಡಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ನೋದ್ರೊಂದು ಕುರಿತಾಗಿ ಚಿಕ್ಕದಾದಂಥ ಒಂದು ಮಾಹಿತಿನ ನಿಮ್ಗೆ ಕೊಡೋಕ್ಕೆ ಇವತ್ತು ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಯುವರ್ ಫೇವ್ರೇಟ್ ಯೂಟ್ಯೂಬ್ ಚಾನಲ್. ಹಾಗಿದ್ದರೆ ಲೇಟ್ ಮಾಡದೆ ಈ ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಸ್ನೇಹಿತರೆ. ಫಸ್ಟ್ಗೆ ನಾವು ನೋಡೋದಾದರೆ ಎಸ್ ಎಸ್ ಎಲ್ ಸಿ ನಂತರ ನಾವು ಯಾವ್ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೋಬೋದು, ಜೊತೆಗೆ ಈ ಒಂದು ಯಾವ್ಯಾವ ಕೋರ್ಸ್ಗಳು ನಮ್ಗೆ ಲಭ್ಯ ಇದೆ ಅಂತ ಅನ್ನೋದರ ಮಾಹಿತಿಯನ್ನು ನೋಡ್ತಾ ಹೋದರೆ, ಫಸ್ಟ್ ಎಸ್ ಎಸ್ ಎಲ್ ಸಿನ ನಾವು ಇವಾಗ ಮುಗಿಸ್ತೀವಿ ಅಂತಂದರೆ ಮುಂದೆ ನಮಗೆ ಬರುವಂತಹ ಕೋರ್ಸ್ಗಳು ಅಥವಾ ಕಾಲೇಜ್ ಲೆವೆಲ್ನ ಸಿಗುವಂಥ ಒಂದಿಷ್ಟು ಕೋರ್ಸ್ಗಳು ಯಾವುವು ಅಂತ ನೋಡ್ತಾ ಹೋದರೆ, ಫಸ್ಟ್ ಬರೋದು ಯಾವುದಂದರೆ ಪಿ ಯು ಸಿ, ಎರಡನೇದು ಡಿಪ್ಲೊಮಾ ಅಥವಾ ಪಾಲಿಟೆಕ್ನಿಕ್ ಅಂತ ಕರಿತೀವಿ, ಇನ್ನು ಮೂರನೇದು ಬಂದುಬಿಟ್ಟು ಐ ಟಿ ಐ ಅಂತ ಹೇಳ್ತೀವಿ. ಸೊ ಈ ಹಿಂದೆ ಇನ್ನೊಂದು ಕೋರ್ಸ್ ಇರ್ತಿತ್ತು ಸ್ನೇಹಿತರೆ, ಅದನ್ನು ಜೆ ಒ ಸಿ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಕೂಡ ಕರಿತಿದ್ರು, ಅದು ಕೂಡ ಟೆಕ್ನಿಕಲ್ ಕೋರ್ಸ್ ಆಗಿತ್ತು. ಸೊ ಇನ್ನು ಪಿ ಯು ಸಿ ಇದು ಕಾಮನ್ನಾಗಿ ಎಲ್ರಿಗೂ ಗೊತ್ತಿರುವಂಥದ್ದೇ, ಅದರಲ್ಲೂ ಸಹ ಯಾವ್ಯಾವ ಇದ್ದಾವೆ ಕಾಂಬಿನೇಷನ್ಸ್ ಯಾವ ಥರ ಅಂತ ನೋಡೋಣ ಅಂತ. ಇನ್ನು ಆದಮೇಲೆ ಡಿಪ್ಲೊಮಾ ಮತ್ತು ಇನ್ನು ಐ ಟಿ ಐ ಇವೆರಡು ಏನಂತಂದರೆ ಟೆಕ್ನಿಕಲ್ ಬೇಸ್ಡ್ ಇರುವಂಥ ಒಂದಿಷ್ಟು ಕೋರ್ಸ್ಗಳು ಸ್ನೇಹಿತರೆ. ಸೊ ಹಾಗಿದ್ದರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಅಂತ ಒನ್ ಬೈ ಒನ್ ಏನೇನಿದೆ ಅಂತ. ಸೊ ಇನ್ನು ಪಿ ಯು ಸಿ ಅಂತ ಕರಿತೀವಿ. ಸೊ ಹಾಗಿದ್ದರೆ ಈ ಪಿ ಯು ಸಿನಲ್ಲೂ ಸಹ ನಮಗೇನೆಂದರೆ ಬೇಸಿಕಲಿ ನಮಗೆ 3 ವಿಭಾಗಗಳಾಗಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಂದರೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮುಖ್ಯವಾಗಿರುವಂಥದ್ದು ಆರ್ಟ್ಸ್ ಅಂದರೆ ಕಲೆ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ನಮಗೆ ಲ್ಯಾಂಗ್ವೇಜಸ್ಗಳಿರುತ್ತೆ. ಯಾವಂತಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ. ಸಾಮಾನ್ಯವಾಗಿ 3 ಭಾಷೆಗಳಿರ್ತವೆ, ಅದರಲ್ಲಿ ಯಾವುದಾದ್ರೂ ನಾವು 2 ಆಯ್ಕೆ ಮಾಡ್ಕೋಬೇಕಾಗತ್ತೆ. ಕನ್ನಡ ಇಂಗ್ಲೀಷ್ ಅಥವಾ ಕನ್ನಡ ಹಿಂದಿ, ಈ ಥರ ನಮಗೆ ಯಾವ್ದು ಬೇಕೋ ಅದನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಒಟ್ಟಿನಲ್ಲಿ 2 ಲ್ಯಾಂಗ್ವೇಜನ್ನು ನಮಗೆ ಕಂಪಲ್ಸರಿ ಇರುತ್ತೆ. ಇದಾದಮೇಲೆ ಕೋರ್ ಅಥವಾ ಮೇನ್ ಸಬ್ಜೆಕ್ಟ್ ಅಂತ ಕರಿತೀವಿ. ಸೊ ಈ ಮೇನ್ ಸಬ್ಜೆಕ್ಟ್ನಲ್ಲಿ ಬಂದುಬಿಟ್ಟು ಇನ್ನು ಆರ್ಟ್ಸ್ ಕಲೆ ವಿಭಾಗದವರಾಗಿದ್ದರೆ ಅಲ್ಲಿ ಹಿಸ್ಟ್ರಿ, ಪಾಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಸೋಷಿಯಾಲಜಿ, ಎಜುಕೇಷನ್ ಅಂತ ಬರುತ್ತೆ. ಸೊ ಇಲ್ಲೇನಂತಂದರೆ ಹಿಸ್ಟ್ರಿ, ಪಾಲಿಟಿಕಲ್ ಸೈನ್ಸ್ ಕಾಮನ್ ಆಗಿ ತೊಗೊಂಡು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸೋಷಿಯಾಲಜಿ ತೊಗೋತಾರೆ, ಎಕನಾಮಿಕ್ಸನ್ನು ಬಿಟ್ಬಿಡ್ತಾರೆ, ಅಲ್ಲಿ ಎಜುಕೇಷನ್ನ ತೊಗೋತಾರೆ. ಸೊ ಕಾಂಬಿನೇಷನ್ ಆ ಒಂದು ಕಾಲೇಜ್ನಲ್ಲಿ ಇನ್ನೊಂದು ಸ್ನೇಹಿತರೆ ಪಿ ಯು ಬೋರ್ಡ್ ಅಲೋ ಮಾಡಿದರೂ ಸಹ ಆ ಕಾಲೇಜ್ನಲ್ಲಿ ಆ ಕಾಂಬಿನೇಷನ್ ಇದೆನಾ ಅನ್ನೋದ್ರ ಮೇಲೂ ಸಹ ಇದೊಂದು ಅವಲಂಬನೆ ಆಗಿರುತ್ತೆ. ಇನ್ನು ಎರಡನೇದು ಬಂದುಬಿಟ್ಟು ಈ ಒಂದು ಆರ್ಟ್ಸ್ ಕೋರ್ಸ್ ಮಾಡೋದಾದರೆ ಇದು ಕೋರ್ಸ್ ಆದ ನಂತರ ಇದು 2 ವರ್ಷದ ಕೋರ್ಸ್ ಇರುತ್ತೆ. ಪಿ ಯು ಸಿ ಅಂತಂದರೆ 2 ವರ್ಷ ಅಂತ ಕರಿತೀವಿ. ಸೊ 2 ವರ್ಷ ಕೋರ್ಸ್ ಆದಮೇಲೆ ನಾನಂದರೆ ಇವಾಗ ಆರ್ಟ್ಸ್ ವಿಭಾಗದಲ್ಲಿ ಅಂದರೆ ಕಲೆ ವಿಭಾಗದಲ್ಲಿ ನಾನು ಏನಾದರೂ ಕೋರ್ಸನ್ನು 2 ವರ್ಷ ಕಂಪ್ಲೀಟ್ ಮಾಡಿದ್ರೆ ಅಂದರೆ ಪಿ ಯು ಸಿ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಮುಂದೆ ನಾನು ಯಾವ್ಯಾವ ಒಂದು ಕೋರ್ಸ್ಗಳಿಗೆ ಹೋಗೋಕ್ಕೆ ಅರ್ಹತೆಯನ್ನು ಪಡಿತೀನಿ. ಫಸ್ಟ್ ಬಂದುಬಿಟ್ಟು ಸ್ನೇಹಿತರೆ ನಾವು ಇಲ್ಲಿ ಈ ಒಂದು ಪಿ ಯು ಸಿ ಆರ್ಟ್ಸ್ ಆದಮೇಲೆ ನಾನು ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂದರೆ ಬಿ ಎ ಅನ್ನು ತೊಗೋಬೋದು, ಒಂದನೇದು. ಎರಡನೇದೇನಂತಂದರೆ ನಮಗೆ ಕೆಲವೊಂದಿಷ್ಟು ಯೂನಿವರ್ಸಿಟಿಗಳೇನಂತಂದರೆ ಬಿ ಕಾಮ್ ಕೂಡ ಅಲೋ ಮಾಡ್ತವೆ, ಬಿ ಕಾಮ್ ಸಹ ನಾವು ತೊಗೋಬೋದು. ಈ 2 ಕೋರ್ಸು. ಇನ್ನು ಬಿ ಬಿ ಎಮ್ ಸಹ ಕೆಲವೊಂದು ಯೂನಿವರ್ಸಿಟಿಗಳಿಗೆ ನೋಡಬೇಕಾಗುತ್ತೆ ಸ್ನೇಹಿತರೆ, ಅದೊಂಚೂರು ಕನ್ಫರ್ಮೇಷನ್ ಮಾಡ್ಕೋಬೇಕು. ಬಿ ಸಿ ಎ ಸಹ ಅದೇ ಥರ ಇದೆ ಸ್ನೇಹಿತರೆ. ಬಟ್ ನಮಗೇನಂತಂದರೆ ಬಿ ಎ ಮತ್ತು ಬಿ ಕಾಮ್ ಈ 2 ಕಾಮನ್ನಾಗಿ ಆಲ್ಮೋಸ್ಟ್ ಎಲ್ಲ ಒಂದಿಷ್ಟು ಯೂನಿವರ್ಸಿಟಿಗಳನ್ನ ನಮಗೆ ಪರ್ಮಿಷನ್ ಕೊಡ್ತವೆ. ಇನ್ನು ಇದಾದಮೇಲೆ ಈ ಒಂದು ಆರ್ಟ್ಸ್ ಅನ್ನುವ ಅಥವಾ ಒಂದು ಪಿ ಯು ಲೆವೆಲ್ನಲ್ಲಿರುವಂಥ ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಗೌರ್ಮೆಂಟ್ನಲ್ಲಿ ಯಾವ್ಯಾವ ಒಂದು ಉದ್ಯೋಗಕ್ಕೆ ನಾವು ಅರ್ಹತೆಯನ್ನು ಪಡಿತೀವಿ ಅಂತಂದರೆ, ಸೊ ಪೊಲೀಸ್ ಕಾನ್ಸ್ಟೇಬಲ್ ಜಾಬ್ಗೆ ನೀವೇನಾದರೂ ಅಪ್ಲೈ ಮಾಡಬೇಕಾಗಿತ್ತು ಅಂತಂದರೆ ಅಟ್ಲೀಸ್ಟ್ ನಾವು ಪಿ ಯು ಸಿ ಅಂತ ಕೇಳ್ತಿರ್ತಾರೆ. ಸೊ ಇದು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗೆ ನಾನು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತೀನಿ. ಎರಡನೇದು ಎಸ್ ಡಿ ಎ ಅಂತ ಕರೀತಾರೆ, ಅಂದರೆ ಸೆಕೆಂಡ್ ಡಿವಿಷನ್ ಕ್ಲರಿಕಲ್ ಡಿಪಾರ್ಟ್ಮೆಂಟಲ್ಲಿ ಏನಂತ ಕರಿತೀವೋ ಆ ಎಸ್ ಡಿ ಎ ಒಂದು ಜಾಬ್ಗೂ ಸಹ ನಾವು ಎಲಿಜಿಬಲ್ ಆಗಿರ್ತೀವಿ. ಆಮೇಲೆ ಇತ್ತಿತ್ತಲಾಗೆ ನಡೀತು ಒಂದು ಪಿ ಡಿ ಒ ಅಂತ, ಪಿ ಡಿ ಒ ಸಹಕ್ಕೂ ಒಂದು ಸ್ವಲ್ಪ ಕ್ರಿಟೇರಿಯಾ ನೋಡ್ಕೋಬೇಕಾಗುತ್ತೆ. ಬಟ್ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಎಸ್ ಡಿ ಎ ಇವೆರಡೂ ಜಾಬ್ಗೆ ಅಂದರೆ ಗೌರ್ಮೆಂಟ್ ಕಾಲ್ಫಾರ್ಮ್ ಮಾಡುವಂಥ ಜಾಬ್ಗಳಿಗೆ ನಾವು ಎಲಿಜಿಬಲ್ ಆಗಿರ್ತೀವಿ ಸ್ನೇಹಿತರೆ. ಇನ್ನು ಎರಡನೇದು ಆರ್ಟ್ಸ್ ಗೊತ್ತಾಯ್ತು ಇವಾಗ. ಇನ್ನು ಎರಡನೇದು ಬಂದುಬಿಟ್ಟು ಆಮೇಲೆ ಆರ್ಟ್ಸ್ ಏನಂತಂದರೆ ಈಗ ಕೆಲವೊಂದಿಷ್ಟು ಕಾಲೇಜ್ಗಳು ಇವಾಗ ಇಂಗ್ಲೀಷ್ ಮೀಡಿಯಮ್ನಲ್ಲೂ ಸಹ ಇದ್ದಾವೆ, ಇನ್ನು ಕಾಮನ್ ನಮ್ಮ ಕನ್ನಡ ಮೀಡಿಯಮ್ ಅಂತೂ ಸಿಕ್ಕೇ ಸಿಗ್ತವೆ. ಎರಡನೇದು ಬಂದುಬಿಟ್ಟು ಸೈನ್ಸ್ ಅಂತ ಹೇಳ್ತೀವಿ, ವಿಜ್ಞಾನ ವಿಭಾಗ.
ಈ ಸೈನ್ಸ್ನಲ್ಲಿ ಬಂದರೆ ಇದು ಕೂಡ ಪಿ ಯು ಲೆವೆಲ್ ಇರುತ್ತಲ್ಲ, ಸೊ ಇಲ್ಲಿ ಏನು ಅಂತಂದರೆ ಲ್ಯಾಂಗ್ವೇಜ್ ಕಾಮನ್ ಆಗಿ ಸೇಮ್ ಇರುತ್ತೆ. ಯಾವುದು ಆರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಲ್ಯಾಂಗ್ವೇಜ್ ಕಾಮನ್ ಆಗಿ ಸಿಗುತ್ತಿರುತ್ತೆ ನಮಗೆ. ಸೊ ಅದು ಅಲ್ಲಿ ಕೂಡ ಎರಡು ಚಾಯ್ಸ್ ಮಾಡಬೇಕಾಗುತ್ತೆ. ಅಂದರೆ ನೀವು ಕನ್ನಡ ಇಂಗ್ಲೀಷ್ ಆದರೂ ತೊಗೊಳ್ಳಿ, ಅಥವಾ ಕನ್ನಡ ಹಿಂದಿ ಆದರೂ ತೊಗೊಳ್ಳಿ, ಅಥವಾ ಇಂಗ್ಲೀಷ್ ಹಿಂದಿ ಆದರೂ, ಅದು ನಮ್ಮ ಚಾಯ್ಸ್ ಇರುತ್ತೆ. ಸೊ ಅದಾದಮೇಲೆ ಇನ್ನು ಕೋರ್ ಸಬ್ಜೆಕ್ಟ್ ಬಂದುಬಿಟ್ಟು ಇಲ್ಲೊಂದು ಸ್ವಲ್ಪ ಡಿಫ್ರೆನ್ಸ್ ಕಾಣುತ್ತೆ ನಮಗೆ. ಏನಂದರೆ ಇಲ್ಲಿ ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ ಅಂತ ಕರಿತೀರಿ, ಕೆಮಿಸ್ಟ್ರಿ ರಸಾಯನಶಾಸ್ತ್ರ, ಮ್ಯಾಥಮೆಟಿಕ್ಸ್ ಗಣಿತ ಮತ್ತು ಬಯಾಲಜಿ. ಸೊ ಈ 4 ಸಬ್ಜೆಕ್ಟ್ಗಳು ನಮಗೆ PCMB ಅಂತ ಕೂಡ ಕರಿತಿರ್ತೀವಲ್ಲ, ಈ ವಿಜ್ಞಾನ ವಿಭಾಗದಲ್ಲಿ ಸಿಗುವಂಥ ಮುಖ್ಯವಾದಂಥ ಈ ಒಂದಿಷ್ಟು ಸಬ್ಜೆಕ್ಟ್ಗಳದ್ದು ಕಾಂಬಿನೇಷನ್ ಅಂತ ಕರಿತೀವಿ. ಇನ್ನು ಕೆಲವೊಂದು ಜನ ಏನು ಮಾಡ್ತಾರೆ ಅಂತಂದರೆ ಬಯಾಲಜಿ ಟಫ್ ಆಗುತ್ತೆ ಅಥವಾ ಬಯಾಲಜಿ ಬೇಡ ಅಂದ್ಬಿಟ್ಟು, ಅಂದರೆ ಅವ್ರು ಪ್ಯೂಲ್ನಲ್ಲಿನೇ ಒಂದು ಡಿಸಿಷನ್ ತೊಗೊಂಡಿರ್ತಾರೆ. ಏನಂದರೆ ನನಗೆ ಮೆಡಿಕಲ್ ಫೀಲ್ಡ್ ಹೋಗೋದಿಲ್ಲ, ಅಂದರೆ ಡಾಕ್ಟರ್ ಆಗುವಂಥ ಒಂದು ಫೀಲ್ಡ್ಗೆ, ಮೆಡಿಕಲ್ ಫೀಲ್ಡ್ಗೆ ನನಗೆ ಹೋಗೋದಿಲ್ಲ ಅಂತಂದರೆ ಅವ್ರೇನು ಮಾಡ್ತಾರೆ, ಕಂಪ್ಯೂಟರ್ ಸೈನ್ಸು ಅಥವಾ ಎಲೆಕ್ಟ್ರಾನಿಕ್ಸನ್ನು ತೊಗೋತಾರೆ. ಅಂದರೆ ನೀವಿಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸನ್ನು ತೊಗೊಳ್ಳೇಬೇಕಾಗಿರುತ್ತೆ. ಬಯಾಲಜಿ ಮಾತ್ರ ಏನಂದರೆ ನಿಮಗೆ ಆಪ್ಷನಲ್ ಆಗಿ ಸಿಗುತ್ತೆ. ಅಂದರೆ ನಾವು ಬಯಾಲಜಿ ತೊಗೊಳ್ಬೋದು, ಅಥವಾ ಬಯಾಲಜಿ ಬೇಡ ಅಂದರೆ ಆ ಒಂದು PU ಕಾಲೇಜ್ನಲ್ಲಿ ನಿಮಗೇನಾದರೂ ಬೇರೆ ಒಂದಿಷ್ಟು ವಿಭಾಗಗಳಿದ್ದರೆ, ಅಂದರೆ ಎಕ್ಸಾಂಪಲ್ ಗಣಕ ವಿಭಾಗ ಆಗಿರ್ಬೋದು, ವಿದ್ಯುನ್ಮಾನ ವಿಭಾಗ ಆಗಿರ್ಬೋದು, ಅಂದರೆ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಏನಾದರೂ ಆ ಒಂದು ಕಾಲೇಜ್ನಲ್ಲಿ ಈ ವಿಭಾಗಗಳು ಅವೈಲೇಬಲ್ ಇದ್ದರೆ ನೀವು ಅದರಲ್ಲಿ ಬಯಾಲಜಿಯನ್ನು ಬಿಟ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಯಾವುದಾದ್ರೂ ಒಂದನ್ನು ನೀವು ಅಲ್ಲಿ ತೊಗೋಬೋದಾಗುತ್ತೆ. ಅಂದರೆ ಈ 2 ಕೋರ್ಸ್ಗಳು ಲಭ್ಯ ಇತ್ತು ಅಂತಂದರೆ. ಇನ್ನು ಕೆಲವೊಂದು ಕಾಲೇಜಸ್ಗಳೆಲ್ಲ ಅಂತಂದರೆ ಕಂಪಲ್ಸರಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿನೇ ಇರುತ್ತೆ. ಈ ಥರ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ಈ ಸಬ್ಜೆಕ್ಟ್ಗಳಲ್ಲಿ ಇರೋದಿಲ್ಲ. ಸೊ ಅವಾಗ ಏನೂ ಮಾಡೋಕ್ಕಾಗಲ್ಲ, ಅವಾಗ ಕಂಪಲ್ಸರಿ PCMBನೇ ನಾವು ತೊಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಇಲ್ಲಿ ಬಂದರೆ ಈ ಒಂದು PUC ಸೈನ್ಸ್ ಆದಮೇಲೆ ನನಗೆ ಯಾವ್ಯಾವ ಮುಂದಿನ ಅಂದರೆ ಉನ್ನತ ಶಿಕ್ಷಣಕ್ಕೆ ಹೋಗಬೇಕಾಗಿತ್ತು ಅಂತಂದರೆ ಯಾವ್ಯಾವ ಕೋರ್ಸ್ಗಳನ್ನ ನಮಗೆ ಲಭ್ಯ ಆಗುತ್ತೆ ಅಂತಂದರೆ, ಸೈನ್ಸ್ ಆದ ತಕ್ಷಣ ನಾವೇನಂತಂದರೆ BSc ಬ್ಯಾಚುಲರ್ ಆಫ್ ಸೈನ್ಸನ್ನು ತೊಗೋಬೋದು, ಒಂದನೇದು. ಎರಡನೇದು ಆಗಲೇ ಮಾತಾಡ್ದಂಗೆ ಬಯಾಲಜಿ ಏನಾದರೂ ಇತ್ತು, CET ಚೆನ್ನಾಗಿ ಮಾಡಿದ್ವಿ, ರ್ಯಾಂಕಿಂಗ್ನಲ್ಲಿ ಏನಾದರೂ ಬಂತು ಅಂತಂದರೆ ನಾವು ಮೆಡಿಕಲ್ ಸೀಟ್ಗೂ ಸಹ ಹೋಗ್ಬೋದು, ಎರಡನೇದು. ಇನ್ನು ಇಂಜಿನಿಯರಿಂಗ್ ಸಹ ನಾವಲ್ಲಿ ಹೋಗೋಕ್ಕೆ ಚಾನ್ಸ್ ಇರುತ್ತೆ. ಇನ್ನು ಮೂರನೇದು, ನಾವೇನಾದರೂ ಇಲ್ಲ ನನಗೆ ಸೈನ್ಸ್ ಇಲ್ಲಿಗೆ ಸಾಕಾಯಿತು, ಮುಂದೆ ನನಗೆ ಸೈನ್ಸ್ ಓದೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು BCom ಕೂಡ ಅಡ್ಮಿಷನ್ ತೊಗೋಬೋದು, ಯಾವುದಂತಂದರೆ PUC ಸೈನ್ಸ್ ಮೇಲೆ. ಸೊ ಈ ಥರ ಒಂದಿಷ್ಟು ಆಪ್ಷನ್ಸ್ ಕೊಡ್ತಾರೆ. ಪ್ಲಸ್ ಇಲ್ಲಿ ಇನ್ನೊಂದು ಏನು ಹೇಳಬೇಕಾಗಿದೆ ನಿಮ್ಗಂದರೆ, ಆರ್ಟ್ಸ್ ಆಗಿರ್ಬೋದು ಮತ್ತು ಸೈನ್ಸ್ ಆಗಿರ್ಬೋದು, ನಾವೇನಂದರೆ ಕಾಮನ್ ಆಗಿ DED ಡಿಪ್ಲೊಮಾ ಎಜುಕೇಷನ್ ಅಂತ ಕರಿತೀವಿ, ಡಿಪ್ಲೊಮಾ ಎಜುಕೇಷನ್ ಅಂತ ಕರಿತೀವಲ್ಲ, ಆ ಕೋರ್ಸ್ ಕೂಡ ನಾವು ಇಲ್ಲಿ ತೊಗೊಳ್ಬೋದು. ಅಂದರೆ ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಇದು ಸಹ ನಾವಿಲ್ಲಿ ತೊಗೊಳೋಕ್ಕೆ ಸಾಧ್ಯ ಇದೆ. ಇನ್ನು ಗೌರ್ಮೆಂಟ್ ಜಾಬ್ಗೆ ಬಂದರೆ ಇಲ್ಲಿ ಆರ್ಟ್ಸ್ನಲ್ಲಿ ನಾವು ಯಾವ್ಯಾವ ಜಾಬ್ಗಳಿಗೆ ನಾವು ಲಭ್ಯ ಆಗ್ತೀವೋ ಅಥವಾ ನಾವು ಎಲಿಜಿಬಿಲಿಟಿ ಇದ್ದೀವೋ ಅವೆಲ್ಲ ಎಲಿಜಿಬಿಲಿಟಿ ಸಹ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಸೊ ಇನ್ನೊಂದೇನಂತಂದರೆ ಕೆಲವೊಂದು ಆರ್ಗನೈಜೇಷನ್ಸ್ಗಳೇನಂತಂದರೆ ಈಗ ಫಿಸಿಕ್ಸ್ ಮೇಲೆ ಮತ್ತು ಮ್ಯಾಥಮೆಟಿಕ್ಸ್ ಮೇಲೆ ಕೆಲವೊಂದಿಷ್ಟು ಕ್ವಶನ್ಸ್ಗಳೇನಂದರೆ ಅದರಲ್ಲಿ ಏನಾದರೂ ನಾವು ಚೆನ್ನಾಗಿತ್ತು ಅಂತಂದರೆ ಬೇರೆ ಬೇರೆ ವಿಭಾಗದಲ್ಲಿ ಸಹ ಒಂದಿಷ್ಟು ಜಾಬ್ ಸಿಗುವಂಥ ಆಪ್ಷನ್ಸ್ಗಳು ಇಲ್ಲಿ ಲಭ್ಯ ಇರುತ್ತವೆ ಸ್ನೇಹಿತರೆ. ಇನ್ನು ಮುಂದೆ ಬರುವಂಥ ಒಂದು ಕೋರ್ಸ್ ಯಾವುದಂತಂದರೆ ಕಾಮರ್ಸ್ ಅಥವಾ ವಾಣಿಜ್ಯ ಅಂತ ಕರಿತೀವಿ. ಸೊ ಇಲ್ಲಿ ಲ್ಯಾಂಗ್ವೇಜ್ ಕೂಡ ಕಾಮನ್ ಆಗಿರುತ್ತೆ. ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಬಂದರೆ ಲ್ಯಾಂಗ್ವೇಜ್ ಕಾಮನ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದೆ ಬರುವಂಥ ಕೋರ್ಸು ಮೇನ್ ಅಥವಾ ಕೋರ್ ಅಂತ ಏನು ಕರಿತೀವೋ ಅಲ್ಲಿ ಅಕೌಂಟೆನ್ಸಿ ಬರುತ್ತೆ, ಬಿಸ್ನೆಸ್ ಸ್ಟಡಿ ಬರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಅಲ್ಲಿಯೂ ಸಹ ಹಿಸ್ಟ್ರಿ ಕೂಡ ಇರುತ್ತೆ. ಇನ್ನು ಕಂಪ್ಯೂಟರ್ ಸೈನ್ಸ್ ಕೂಡ ಇರುತ್ತೆ ಕೆಲವೊಂದು ಕಾಲೇಜ್ಗಳಲ್ಲಿ, ಕೆಲವೊಂದಿಷ್ಟು ನಿರ್ದಿಷ್ಟ ಕಾಲೇಜ್ಗಳಿಗೆ ಮಾತ್ರ ಅದು ಲಭ್ಯ ಇದೆ. ಸೊ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ ತೊಗೋತಾರೆ ಕೆಲವೊಬ್ಬರು, ಎಕನಾಮಿಕ್ಸ್ ಕೂಡ ತೊಗೋತಾರೆ, ಅದಾದಮೇಲೆ ಕೆಲವೊಬ್ಬರು ಕಂಪ್ಯೂಟರ್ ಸೈನ್ಸ್ ಕೂಡ ತೊಗೊಂಡಿರ್ತಾರೆ. ಸೊ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕೆಲವೊಂದು ಕಾಲೇಜ್ಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಇಲ್ಲ ಅಂದ್ಬಿಟ್ಟು ಹಿಸ್ಟ್ರಿ ಕೂಡ ತೊಗೊಂಡಿರ್ತಾರೆ. ಸೊ ಈ ಥರ ಇಲ್ಲಿಯೂ ಸಹ ಒಂದಿಷ್ಟು ಆಯ್ಕೆಗಳು ಮಾಡ್ಕೊಳ್ಳೋಕ್ಕೆ, ಅಂದರೆ ಈ ಕಂಪ್ಯೂಟರ್ ಸೈನ್ಸ್ ಒಂದು ಎಕ್ಸ್ಟ್ರಾ ಆ್ಯಡ್ ಆನ್ ಅಂತ ಹೇಳ್ಬೋದು ನಾವಿಲ್ಲಿ. ಸೊ ಅದನ್ನು ನಾವು ಆಯ್ಕೆ ಮಾಡ್ಕೊಳ್ಬೋದು, ಅಥವಾ ಬೇರೆ ಒಂದು ಸಬ್ಜೆಕ್ಟನ್ನು ಡ್ರಾಪ್ ಮಾಡಿಬಿಟ್ಟು, ಇಲ್ಲ ಅಂತಂದರೆ ಅದು ಕೆಲವೊಂದು ಕಾಲೇಜ್ನಲ್ಲಿ ಅದು ಆಪ್ಷನ್ ಇಲ್ಲ. ಸೊ ಅವರು ಅದನ್ನು ಕಂಪಲ್ಸರಿ ಇರುವಂಥ 4 ಆಪ್ಷನ್ ಅಂದರೆ ಸಬ್ಜೆಕ್ಟ್ಗಳನ್ನ ಕಾಂಬಿನೇಷನ್ ಆಗಿ ತೊಗೊಳ್ಬೇಕೆ ಆಗುತ್ತೆ. ಇನ್ನು ಇದು ಸಹ ಇವಾಗ ನಾನು ಹೈಯರ್ ಸ್ಟಡಿಗಂತ ನೋಡೋದಾದರೆ ಕಾಮರ್ಸ್ ಆದಮೇಲೆ PUC ಕಾಮರ್ಸ್ ಆದಮೇಲೆ ನಾನು BCom ತೊಗೊಳ್ಬೋದು, ಆದರೆ BSc ಬರೋದಿಲ್ಲ. BA ತೊಗೋಬೋದು, BAಗೆ ಬರುತ್ತೆ. ಸೊ ಇವೆರಡು ಆಪ್ಷನ್ಸ್ಗಳು ಎಲ್ಲಿ ಸಿಗುತ್ತೆ ಸ್ನೇಹಿತರೆ. ಇನ್ನು ಬಂದುಬಿಟ್ಟು BBM ಅಂತ ಇದೆ, BBA ಇದೆ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಬರುತ್ತಲ್ಲ, ಸೊ ಅದು ಸಹ ನೀವು ತೊಗೋಬೋದು. ಸೊ BCom ಕಾಮನ್ ಆಗಿ ಸಿಗುತ್ತಿರುತ್ತೆ ನಿಮಗೆ ಸ್ನೇಹಿತರೆ. ಇನ್ನು ಗೌರ್ಮೆಂಟ್ ಹುದ್ದೆಗಳು ಅಂತ ಬರೋದಾದರೆ, ಸೊ ಗೌರ್ಮೆಂಟ್ ಹುದ್ದೆಗಳಲ್ಲಿ ಬರಬೇಕಾಗಿತ್ತು ಅಂದರೆ ಆರ್ಟ್ಸ್ ಮತ್ತು ಸೈನ್ಸಿಗೆ ಯಾವ್ಯಾವ ಗೌರ್ಮೆಂಟ್ ಹುದ್ದೆಗಳು ನಿಮ್ಗೆ ಎಲಿಜಿಬಿಲಿಟಿ ಇದೆಯೋ ಅಥವಾ ನೀವು ಅರ್ಹರಿದ್ದೀರೋ ಅದು PUC ಕಾಮರ್ಸ್ ಆದರೂ ಸಹ ನೀವು ಅದಕ್ಕೆ ಅರ್ಹರು ಅಂತ ಗೊತ್ತಾಗುತ್ತೆ. ಸೊ ಇದೊಂದಿಷ್ಟು ಗೊತ್ತಿರಲೇಬೇಕು ಸ್ನೇಹಿತರೆ. ಇನ್ನು ಇದಾದಮೇಲೆ ಕಾಮರ್ಸ್ ಆದಮೇಲೆ ನೀವು ಬೇಕಾದರೆ PUC ಕಾಮರ್ಸ್ ಆದಮೇಲೆ ನೀವು BCA ಕೂಡ ತೊಗೋಬೋದು ಅಡ್ಮಿಷನ್ಗೆ. ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಏನು ಕರಿತೀವಲ್ಲ ಅಲ್ಲಿಯೂ ಸಹ ನೀವು ಅಡ್ಮಿಷನ್ ತೊಗೊಳ್ಳೋಕ್ಕೆ ಒಂದು ಎಲಿಜಿಬಿಲಿಟಿ ಇರ್ತೀರಿ.
ಮುಂದೆ ಇದಿಷ್ಟೇನಾಯಿತು ಅಂದರೆ ಸ್ನೇಹಿತರೆ, ಪಿ ಯು ಸಿನಲ್ಲಿ ಅಂದರೆ ಆರ್ಟ್ಸ್, ಸೈನ್ಸ್, ಕಾಮರ್ಸ್ನಲ್ಲಿ ನಮ್ಗೆ ಯಾವ್ಯಾವ ಸಬ್ಜೆಕ್ಟ್ಗಳು ಬರುತ್ತೆ, ಪ್ಲಸ್ ಅದು ಮುಂದೆ ಯಾವ ಹೈಯರ್ ಸ್ಟಡಿಗೆ ಹೋಗಬೇಕಾಗಿತ್ತು ಅಂದರೆ ಯಾವ್ಯಾವ ಒಂದಿಷ್ಟು ಡಿಗ್ರಿ ನಮಗೆ ಎಲಿಜಿಬಿಲಿಟಿ ಇರ್ತೀವಿ. ಇನ್ನು ಮೂರನೇದು, ನಮಗೆ ಗೌರ್ಮೆಂಟ್ ಜಾಬ್ಗಳು ಏನಾದರೂ ಕಾಲ್ಫಾರ್ಮ್ ಆದರೂ ಸಹ ನಾವು ಯಾವ್ಯಾವ ಒಂದು ಪೋಸ್ಟ್ಗೆ ಎಲಿಜಿಬಲ್ ಇದ್ದೀವಿ ಅಂತ ಅನ್ನೋದನ್ನು ಈ 3 ಕೋರ್ಸ್ಗಳಿಂದ ನಿಮ್ಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಇನ್ನು ಮುಂದೆ ನೋಡೋದಾದರೆ ಡಿಪ್ಲೊಮಾ ಅಥವಾ ಪಾಲಿಟೆಕ್ನಿಕ್ ಅಂತ ಏನು ಕರಿತೀರಲ್ಲ, ಈ ಪಾಲಿಟೆಕ್ನಿಕ್ ಇದು ಏನಂತಂದರೆ ಜಾಬ್ ಓರಿಯೆಂಟೆಡ್. ಇಮಿಡಿಯೇಟಾಗಿ ನಾವು ಯಾವುದಾದ್ರು ಒಂದು ಕಂಪ್ನಿಗೆ ಹೋಗಬೇಕಾಗಿತ್ತು ಅಂತಂದರೆ ಅತಿ ವೇಗವಾಗಿ ನಮಗೆ ಸಹಾಯ ಮಾಡುವಂಥ ಒಂದಿಷ್ಟು ಕೋರ್ಸ್ ಅಂತ ಕರಿತೀವಿ ಇದನ್ನು. ಸೊ ಡಿಪ್ಲೊಮಾ ಕೋರ್ಸಲ್ಲೂ ಸಹ 4 ಡಿಫ್ರೆಂಟ್ ಆಗಿರುವಂಥ ಒಂದಿಷ್ಟು ಸ್ಟ್ರೀಮ್ಗಳಿದ್ದಾವೆ. ಅದರಲ್ಲಿ ಮೊದಲನೇದು ಯಾವುದಂತಂದರೆ ಸೈನ್ಸ್ ಸ್ಟ್ರೀಮ್ ಅಂತ ಕರೀತಾರೆ. ಈ ಸೈನ್ಸ್ ಸ್ಟ್ರೀಮ್ನಲ್ಲಿ ಯಾವ ಬರುತ್ತಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಬರುತ್ತೆ. ಡಿಪ್ಲೊಮಾ ನೀವೇನಾದರೂ ಮೆಕ್ಯಾನಿಕಲ್ ಇಂಜಿನಿಯರ್ ತೊಗೋಬೋದು ಅಂತಂದರೆ ಅಲ್ಲೂ ಸಹ ನಿಮ್ಗೆ ಹೆಲ್ಪ್ ಆಗುತ್ತೆ. ಅಂದರೆ 10th ಆದಮೇಲೆ ನಾವು ಇದನ್ನು ತೊಗೋಬೋದು. ಇನ್ನು ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂತಂದರೆ 10th ಆದ ತಕ್ಷಣ ಐ ಟಿ ಐ ಕೋರ್ಸನ್ನು ಮಾಡ್ಕೋತಾರೆ. ಐ ಟಿ ಐ ಕೋರ್ಸ್ ಆದಮೇಲೆ ಇಲ್ಲಿಗೆ ಬಂದಿರ್ತಾರೆ. ಸೊ ಅದನ್ನು ಆಪ್ಷನ್ಸ್ ಇದೆ ಸ್ನೇಹಿತರೆ. ಸೊ ಇಲ್ಲಿ ಬರುವಂಥ ಕೋರ್ಸ್ಗಳು ಯಾವ ಅಂತಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬರುತ್ತೆ, ಸಿವಿಲ್ ಇಂಜಿನಿಯರಿಂಗ್ ಬರುತ್ತೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಬರುತ್ತೆ. ಸೊ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಕೂಡ ಇದೆ. ಆಟೋಮೊಬೈಲ್ ಇಂಜಿನಿಯರಿಂಗ್ ಸಹ ನಿಮಗಿದೆ ಒಂದು ಸೈನ್ಸ್ ಸ್ಟ್ರೀಮಲ್ಲಿ ಸಿಗುತ್ತೆ. ಜೊತೆಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಇನ್ ಮೈನಿಂಗ್, ಇವಿಷ್ಟೆಲ್ಲ ಕೋರ್ಸ್ಗಳು ಏನಂತಂದರೆ ಈ ಡಿಪ್ಲೊಮಾ ಕೋರ್ಸ್ನಲ್ಲಿ ಬರುವಂಥ ಸೈನ್ಸ್ ಸ್ಟ್ರೀಮ್ನಲ್ಲಿ ನಿಮಗೆ ಇವೆಲ್ಲ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ. ಬಟ್ ಆ ಒಂದು ಡಿಪ್ಲೊಮಾ ಕಾಲೇಜ್ನಲ್ಲಿ ಯಾವ್ಯಾವ ಕೋರ್ಸ್ಗಳು ಲಭ್ಯ ಇದ್ದಾವೆ ಅಂತ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಡಿಪ್ಲೊಮಾ ಕಾಲೇಜ್ನಲ್ಲಿ ಎಲ್ಲ ಕೋರ್ಸ್ಗಳಿದ್ದಾವೆ ಅಂತ ಐ ಹೋಪ್ ಆಪ್ಷನ್ಸ್ ಇಲ್ಲ ಅಂತ ಅನ್ಕೋತೀನಿ. ಇನ್ನೊಂದು ಬರುತ್ತೆ ಸ್ಟ್ರೀಮ್ ಇದರಲ್ಲಿ ಯಾವುದಂದರೆ ಹೆಲ್ತ್ ಕೇರ್ ಆ್ಯಂಡ್ ಮೆಡಿಕಲ್ ಫೀಲ್ಡ್ಸ್ ಅಂತ ಬರುತ್ತೆ. ಆಲ್ಮೋಸ್ಟ್ ನೀವೆಲ್ಲ ಕೇಳಿರ್ತೀರಿ, ನರ್ಸಿಂಗ್ ಪೋಸ್ಟ್ ಇದೆ, ಡಿಪ್ಲೊಮಾ ನರ್ಸಿಂಗ್ ಅಂತೆಲ್ಲ ಮಾಡಿರ್ತಾರಲ್ಲ, ಎಲ್ಲ ಕೋರ್ಸ್ಗಳು ಬರೋದಿಲ್ಲ ಅಂತಂದರೆ ಇದೇ ಒಂದು ಹೆಲ್ತ್ ಕೇರ್ ಮತ್ತು ಅಥವಾ ಆ್ಯಂಡ್ ಮೆಡಿಕಲ್ ಫೀಲ್ಡ್ನಲ್ಲಿ ಬರುತ್ತೆ. ಸೊ ಅಲ್ಲಿ ಯಾವ್ಯಾವ ಇದ್ದಾವೆ ಅಂತಂದರೆ ಒಂದು ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಅಂತ ಬರುತ್ತೆ. ಸೊ ಎರಡನೇದು ಬಂದುಬಿಟ್ಟು ಫಾರ್ಮಸಿ ಕೂಡ ಇದೆ, ಡಿಪ್ಲೊಮಾ ಇನ್ ಫಾರ್ಮಸಿ. ಸೊ ಆಲ್ಮೋಸ್ಟ್ ನಾವು ಕೇಳ್ತಿರ್ತೀವಿ ಡಿ ಫಾರ್ಮ್ ಅಂತ ಹೇಳ್ತಿರ್ತಾರೆ ಶಾರ್ಟ್ನಲ್ಲಿ. ಸೊ ಇದಾದಮೇಲೆ ರೇಡಿಯಾಲಜಿ ಆ್ಯಂಡ್ ಟೆಕ್ನಾಲಜಿ, ಇದು ಕೂಡ ಡಿಪ್ಲೊಮಾ ಕೋರ್ಸ್ ಇದೆ. ಆ್ಯಂಡ್ ಡಿಪ್ಲೊಮಾ ಇನ್ ನರ್ಸಿಂಗ್ ಅಂತ ಏನು ಕರಿತೀವಲ್ಲ, ಇದು ಸಹ ಇದೇ ಒಂದು ಹೆಲ್ತ್ ಕೇರ್ ಆ್ಯಂಡ್ ಮೆಡಿಕಲ್ ಫೀಲ್ಡ್ನಲ್ಲಿ ಲಭ್ಯ ಇರುವಂಥದ್ದು ಸ್ನೇಹಿತರೆ. ಸೊ ಇನ್ನೊಂದು ಹೇಳಬೇಕು, ಪಿ ಯು ಸಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಇವು 3 ಏನಂತಂದರೆ 2 ವರ್ಷದ ಕೋರ್ಸ್ಗಳಾದರೆ ಡಿಪ್ಲೊಮಾ ಸ್ವಲ್ಪ ಚೇಂಜ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ 3 ವರ್ಷದ ಕೋರ್ಸ್ಗಳು ಬರ್ತವೆ, ಆಯಿತಾ. ಸೊ ಇದನ್ನು ಸ್ವಲ್ಪ ಗೊತ್ತಿರಬೇಕು. ಇನ್ನು ಕೆಲವೊಂದಿಷ್ಟು ನಿರ್ದಿಷ್ಟವಾದಂಥ ಕೆಲವೊಂದು ಕೋರ್ಸ್ಗಳು ಏನಂತಂದರೆ 2 ವರ್ಷ ಕೋರ್ಸ್ಗಳು ಲಭ್ಯ ಇದ್ದಾವೆ. ಆದರೆ ಅದನ್ನು ನೀವು ಕಾಲೇಜ್ನಲ್ಲಿನೇ ಅದರ ಮಾಹಿತಿಯನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಇನ್ನು ಡಿಪ್ಲೊಮಾ ಅದೇ ಪಾಲಿಟೆಕ್ನಿಕ್ ಅಂತ ಏನು ಕರಿತೀವಿ, ಅದರಲ್ಲಿ ಇನ್ನಿರುವಂತಹ ಒಂದಿಷ್ಟು ಕೋರ್ಸ್ಗಳು ಯಾವ ಅಂತಂದರೆ ಆರ್ಟ್ಸ್ ಸ್ಟ್ರೀಮ್ ಅಂತ ಕರೀತಾರೆ. ಈ ಆರ್ಟ್ಸ್ ಸ್ಟ್ರೀಮ್ ಅಂತಂದರೆ ಕೆಲವೊಬ್ಬರಿಗೆ ಹವ್ಯಾಸ ಇರುವಂಥವ್ರು ಇದನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಎಕ್ಸಾಂಪಲ್ ಫ್ಯಾಷನ್ ಡಿಸೈನಿಂಗ್ ಇದೆ, ಇದಕ್ಕೆ ಯಾವುದಂತಾರೆ ಆರ್ಟ್ಸ್ ಸ್ಟ್ರೀಮ್ನಲ್ಲೇ ಕರಿತೀವಿ ಇದನ್ನು. ಅದಾದಮೇಲೆ ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ ಬರುತ್ತೆ, ಗ್ರಾಫಿಕ್ ಡಿಸೈನಿಂಗ್ ಇದ್ದಾರೆ, ಎನಿಮೇಷನ್, ಮಲ್ಟಿಮೀಡಿಯಾ ಸಹ ಇದೆ, ಜರ್ನಲಿಸಮ್ ಅಂತ ಕರಿತಿರ್ತೀವಿ ಆಲ್ಮೋಸ್ಟ್. ಈ ಕೋರ್ಸು ಸಹ ಯಾವುದಂದರೆ ಈ ಒಂದು ಕಲೆಯ ವಿಭಾಗದಲ್ಲಿ ಬರುವಂಥ ಅಂದರೆ ಡಿಪ್ಲೊಮಾ ಇನ್ ಆರ್ಟ್ಸ್ ಅಂತ ಕರಿತೀವಿ. ಸೊ ಫೋಟೋಗ್ರಫಿ ಇರ್ಬೋದು, ಇವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಫೈನ್ ಆರ್ಟ್. ಇನ್ನೊಂದು ಇದರಲ್ಲಿದೆ ಸ್ನೇಹಿತರೆ, ಏನಂದರೆ ಟ್ರಾವೆಲ್ ಆ್ಯಂಡ್ ಟೂರಿಸಮ್, ಇತ್ತೀಚಲಾಗಿ ತುಂಬ ಫೇಮಸ್ ಆಗಿತ್ತು ಇದನ್ನು. ಸೊ ಈ ಎಲ್ಲ ಕೋರ್ಸ್ಗಳು ಅಂದರೆ ಡಿಪ್ಲೊಮಾನಲ್ಲೇ ಅವೈಲೇಬಲ್ ಇರುವಂಥದ್ದು. ಅಂದರೆ ಇವೆಲ್ಲ ಕೋರ್ಸ್ ಬಂದುಬಿಟ್ಟು ಡಿಪ್ಲೊಮಾನಲ್ಲಿನೇ, ಆದರೆ ಅಲ್ಲಿ ಒಂದಿಷ್ಟು ಸ್ಟ್ರೀಮ್ ಅಂತ ಸಪ್ರೇಟ್ ಮಾಡಿದ್ದಾರೆ. ಆದರೆ ಇದನ್ನು ಸಹ ಎಲ್ಲ ಕಾಲೇಜ್ಗಳಲ್ಲಿ ಈ ಎಲ್ಲ ಕೋರ್ಸ್ಗಳು ಲಭ್ಯ ಇರ್ತವೆ ಅಂತ ಹೇಳೋಕ್ಕಾಗಲ್ಲ. ಅದನ್ನು ನೀವು ಕಾಲೇಜ್ಗೆ ವಿಸಿಟ್ ಮಾಡಿದ್ಮೇಲೆ ತಿಳಿಯುವಂಥದ್ದು. ಬಟ್ ಒಂದು ಗೊತ್ತಿರಬೇಕು, ಯಾವ್ಯಾವ ಕೋರ್ಸ್ಗಳು ನಾವು ಡಿಪ್ಲೊಮಾದಲ್ಲಿ ಕಲಿಯೋಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡೋಕ್ಕೆ ಬಂದಿರೋದು ಸ್ನೇಹಿತರೆ. ಪ್ಲಸ್ ಇನ್ನೊಂದು ಏನಂತಂದರೆ ಒಂದಿಷ್ಟು ಕೋರ್ಸ್ಗಳು 2 ವರ್ಷದ್ದು, ಒಂದಿಷ್ಟು ಕೋರ್ಸ್ಗಳು 3 ವರ್ಷದ್ದು. ಇದು ಕೂಡ ನೀವು ಕಾಲೇಜ್ನಲ್ಲಿನೇ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಸೊ ಇನ್ನು ಮುಂದೆ ಇದೇ ಡಿಪ್ಲೊಮಾನಲ್ಲಿ ಇನ್ನೊಂದಿಷ್ಟು ಇದ್ದಾವೆ, ಕಾಮರ್ಸ್ ಸ್ಟೂಡೆಂಟ್ಸ್ ಅಂತ ಕರೀತಾರೆ. ಆಲ್ಮೋಸ್ಟ್ ಕೆಲವೊಂದು ಕಡೆ ಕಂಪ್ನಿನಲ್ಲಿ ಇದನ್ನು ಕಾಲ್ಫಾರ್ಮ್ ಮಾಡ್ತಿರ್ತಾರೆ ಸ್ನೇಹಿತರೆ. ಏನಂದರೆ ಅಕೌಂಟಿಂಗ್ ಆ್ಯಂಡ್ ಫಿನಾನ್ಸ್ ಅಂತ ಬರುತ್ತೆ ಡಿಪ್ಲೊಮಾ ಇನ್. ಸೊ ಅದಾದಮೇಲೆ ಬ್ಯಾಂಕಿಂಗ್ ಇನ್ಶೂರೆನ್ಸ್ ಕೂಡ ಇದೆ ಡಿಪ್ಲೊಮಾನಲ್ಲಿನೇ ಇದೆ ಸ್ನೇಹಿತರೆ. ಸೊ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕೂಡ ಬರುತ್ತೆ. ಸೊ ಇಲ್ಲಿ ಏನು ಹೇಳೋದಂತಂದರೆ ಸ್ನೇಹಿತರೆ, ಡಿಪ್ಲೊಮಾ ಆದಮೇಲೆ ಭಾಳಷ್ಟು ಗೌರ್ಮೆಂಟ್ ಸೆಕ್ಟರ್ನಲ್ಲೂ ಸಹ ಓಪನಿಂಗ್ಸ್ ಇರುತ್ತವೆ, ಅಲ್ಲೂ ಕೂಡ ನೀವು ಅದನ್ನು ಅಪ್ಲೈ ಮಾಡ್ಬೋದು. ಅಂದರೆ ಇಲ್ಲಿ ಕೊಟ್ಟಿರುವಂಥ ನಿರ್ದಿಷ್ಟ ಕೋರ್ಸ್ನ ಉಪಯೋಗ ಅಥವಾ ಅದನ್ನು ಎಲ್ಲಿ ಬಳಕೆಗೆ ಬರುತ್ತೋ ಅಂತಹ ಸ್ಥಳಗಳಲ್ಲಿ ಈ ನಾವು ಸ್ಪೆಸಿಫಿಕ್ಕಾಗಿ ಕಲ್ತಿರುವಂಥ ಒಂದು ಕೋರ್ಸ್ನ ಕಾಲ್ಫಾರ್ಮ್ ಆಗಿರ್ತವೆ, ಅಲ್ಲಿ ನೀವು ಅಪ್ಲೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಪ್ಲಸ್ ಇನ್ನೊಂದು ಏನಂತಂದರೆ, ಇಲ್ಲ ನಾನು ಗೌರ್ಮೆಂಟ್ನಲ್ಲಿ ಆಗಿಲ್ಲ ಪ್ರೈವೇಟ್ ಜಾಬ್ಗೆ ಹೋಗಬೇಕಾಗಿತ್ತಂದರೆ ಭಾಳಷ್ಟು ಕಂಪ್ನಿಗಳಿದ್ದಾವೆ.
ಅಂದರೆ ಆ ಒಂದು ಕೋರ್ಸ್ಗೆ ಸಂಬಂಧಪಟ್ಟಂತೆ. ಎಕ್ಸಾಂಪಲ್ ಇವಾಗ ಮೆಕ್ಯಾನಿಕಲ್ ಕಂಪ್ನೀಸ್ಗಳಿದ್ದಾವೆ ಅಂತಂದರೆ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಗೆ ಅಂದರೆ ಆಮೇಲೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ಗೆ ಜಾಬ್ ಸಿಗುತ್ತೆ ಅಂತ ಆಯಿತು. ಕೆಲವೊಂದು ಟೆಲಿಕಾಮ್ ಸೆಕ್ಟರ್ಸ್ ಎಲ್ಲ ಇದ್ದಾವೆ. ಟೆಲಿಕಾಮ್ ಸೆಕ್ಟರ್ನಲ್ಲಿ ಆಲ್ಮೋಸ್ಟ್ ಕಮ್ಯುನಿಕೇಷನ್ ಇರುವಂಥದ್ದು ಅಂದರೆ ಡಿಜಿಟಲ್ ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಾನಿಕ್ ಕೈಂಡ್ ಕಮ್ಯುನಿಕೇಷನ್ ಇರುವಂಥ ಜಾಬ್ಗಳು ಅಲ್ಲಿ ಲಭ್ಯ ಇರ್ತವೆ. ಇನ್ನು ಫ್ಯಾಷನ್ ಡಿಸೈನಿಂಗ್ ಅಂತ ನಿಮ್ಗೆ ಗೊತ್ತೇ ಇದೆ. ಸೊ ಇನ್ನು ಟ್ರಾವೆಲ್ ಮ್ಯಾನೇಜ್ಮೆಂಟ್ ಅದು ಕೂಡ ಇಂಪಾರ್ಟೆಂಟು, ಹೋಟೆಲ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು. ಈ ಥರ ಎಲ್ಲ ನಮಗೆ ಪ್ರೈವೇಟ್ ಸೆಕ್ಟ್ರಲ್ಲಿ ನಾವು ಏನಾದರೂ ನೋಡ್ತೀವಿ ಅಂತಂದರೆ ಅಲ್ಲೂ ಸಹ ನಿಮಗಿಲ್ಲಿ ಜಾಬ್ಗಳು ಸಿಗುವಂಥ ಚಾನ್ಸಸ್ಗಳು ಭಾಳಷ್ಟು ಇರುತ್ತೆ ಸ್ನೇಹಿತರೆ. ಪ್ಲಸ್ ಇದು ಒಂದು ಕಡೆ ಜಾಬಿಂದಾಯಿತು. ಇನ್ನು ಈ ಡಿಪ್ಲೊಮಾ ಕೋರ್ಸನ್ನು ಕಂಪ್ಲೀಟ್ ಆದಮೇಲೆ ನಾನು ಹೈಯರ್ ಸ್ಟಡಿಗೆ ಹೋಗಬೇಕು ಅಂತಂದರೆ ಇಲ್ಲೂ ಸಹ ವೆರಿ ಇಂಪಾರ್ಟೆಂಟ್ ವಿಷಯ. ಇದನ್ನು ಹೈಯರ್ ಸ್ಟಡಿಗೆ ಹೋಗಬೇಕಾಗಿತ್ತು ಅಂತಂದರೆ ನಾವು ಆಲ್ಮೋಸ್ಟ್ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರುವಂಥ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಬಿಗೆ ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕೋರ್ಸನ್ನು ತೊಗೊಂಡಿರ್ತಾರೆ. ಸೊ ಇತ್ತಿತ್ತಲಾಗಿ ಒಂದಿಷ್ಟು ಚೇಂಜಸ್ ಏನಂದರೆ ಈ ಹಿಂದೆ ಡಿಪ್ಲೊಮಾ ಆದವರೆಲ್ಲರೂ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಾಗಿತ್ತು ಅಂತಂದರೆ ಕಾಮನಾಗಿ ಇಂಜಿನಿಯರಿಂಗ್ ಹೋಗ್ತಿದ್ರು ಅಥವಾ ಬೇಡ ಅಂತಂದರೆ ಜಾಬ್ಗಳು ಸೇರ್ಕೊಂಡ್ಬಿಟ್ಟಿರೋರು. ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಈವನ್ ಡಿಪ್ಲೊಮಾ ಆದಮೇಲೆ ಕೆಲವೊಂದಿಷ್ಟು ಕೋರ್ಸ್ಗಳು ಅಂದರೆ BSc BCom ಈ ಥರ ಕೆಲವೊಂದು ಕೋರ್ಸ್ಗಳಿಗೂ ಸಹ ಇವಾಗ ಪರ್ಮಿಷನ್ ಸಿಕ್ಕಿದೆ. ಸೊ ನೀವು ಅದಾದಮೇಲೆ ಒಂಚೂರು ಅಂದರೆ ಡಿಪ್ಲೊಮಾ ನೀವೇನಾದರೂ ಮಾಡಿದ್ರಿ ಅಂತಂದರೆ ಮುಂದೆ ಆ ಒಂದು ಡಿಗ್ರಿ ಕಾಲೇಜ್ಗಳಿಗೆ ಹೋಗಿ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ. ಎಲ್ಲ ಕೋರ್ಸ್ಗಳ ಮೇಲೆ ಲಭ್ಯ ಇದೆನೋ ಇಲ್ಲೋ ಅಂತ ಅನ್ನೋದನ್ನು ಆ ಒಂದು ನಿರ್ದಿಷ್ಟವಾದಂಥ ಕಾಲೇಜ್ಗಳಲ್ಲಿ ನೀವು ಕನ್ಫರ್ಮೇಷನ್ ತೊಗೊಳ್ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಕೋರ್ಸ್ಗಳೇನಂತಂದರೆ ಒಂದು ಡಿಪ್ಲೊಮಾನಲ್ಲೇ ಅವೈಲೇಬಲ್ ಇರುವಂಥದ್ದು. ಇನ್ನು ಮುಂದೆ ಬರುವಂಥ ಕೋರ್ಸ್ ಯಾವುದು ಅಂತಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅದನ್ನೇ ITI ಅಂತ ಶಾರ್ಟ್ ಫಾರ್ಮ್ನಲ್ಲಿ ಕರಿತೀವಿ ಸ್ನೇಹಿತರೆ. ಸೊ ಈ ITI ಕೋರ್ಸಸ್ಸನ್ನು ಹೇಳೋಕ್ಕಿಂತ ಮುಂಚೆ ಇನ್ನೊಂದು ನಿಮಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ. ಈ ಡಿಪ್ಲೊಮಾ ಆಗಿರ್ಬೋದು ಅಥವಾ ITI ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಏನು ಕರಿತೀವೋ, ಈ ಎರಡೂ ಕ್ಷೇತ್ರದಲ್ಲಿ ನೀವೇನಾದರೂ ಟ್ರೈನಿಂಗನ್ನು ತೊಗೊಂಡ್ರಿ ಅಂತಂದರೆ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ರಿ ಅಂತಂದರೆ ನಮ್ಗೆ ಗೊತ್ತಾಗಿದೆ ಗೌರ್ಮೆಂಟ್ ಜಾಬು ಯಾವ್ಯಾವ ಸೆಕ್ಟ್ರಲ್ಲಿ ಇದ್ದಾವೆ ಮತ್ತು ಪ್ರೈವೇಟ್ ಜಾಬ್ಗಳು ಸಹ ಯಾವ್ಯಾವ ಸೆಕ್ಟ್ರಲ್ಲಿ ನಮಗಿಲ್ಲಿ ಸಿಗುತ್ತೆ ಅಂತ ಗೊತ್ತಾಯಿತು. ಅದ್ರ ಜೊತೆಗೆ ನಾನು ಏನಾದರೂ ನನ್ನ ಓನ್ ಒಂದಿಷ್ಟು ಉದ್ಯಮಿದಾರರಾಗ್ತೀವಿ ಅಥವಾ ನಾನು ಸ್ವಂತ ಬಿಸ್ನೆಸ್ಸನ್ನು ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ ನಾನು ಕಲ್ತಿರುವಂಥ ಕೋರ್ಸ್ ಮೇಲೇ ಅಂತಂದರೆ ಅದಕ್ಕೆ ನಾವು ಇರುವಂತಹ ನಮ್ಮ ಕೋರ್ಸ್ ಕಂಪ್ಲೀಟ್ ಮಾಡಿರುವಂಥ ಸರ್ಟಿಫಿಕೇಟ್ಗಳು ನಾವೇನಾದರೂ ಸಬ್ಮಿಟ್ ಮಾಡಿದ್ರೆ ಅಲ್ಲಿ ಬ್ಯಾಂಕಿಂದ ಲೋನ್ ಕೂಡ ಸಿಗುತ್ತೆ ಸ್ನೇಹಿತರೆ. ನಾವು ಸ್ವಂತ ನಮ್ಮದೇ ಆದಂಥ ಒಂದು ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡ್ಬೋದು. ಅಂದರೆ ನಾನಿಲ್ಲ ಗೌರ್ಮೆಂಟ್ ಜಾಬ್ಗೆ ಹೋಗಲ್ಲ ಅಥವಾ ನಾನು ಪ್ರೈವೇಟ್ ಜಾಬ್ ಸೆಕ್ಟ್ರಲ್ಲಿ ನಾನು ಕೆಲಸ ಮಾಡೋಕ್ಕಾಗಲ್ಲ, ನಾನು ಸ್ವಂತ ನನ್ನದೇ ಆದಂಥ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತೀನಿ ಅಂತಂದರೆ ನೀವು ಕಲ್ತಿರುವಂಥ ಕೋರ್ಸ್ ಮೇಲೆ ನೀವು ಒಂದಿಷ್ಟು ಈ ಬಿಸ್ನೆಸ್ಸನ್ನು ತೋರಿಸ್ಬಿಟ್ಟು ನೀವು ಅದ್ರ ಮೇಲೆ ಲೋನ್ ತೊಗೊಂಡು ನೀವು ಬಿಸ್ನೆಸ್ ಕೂಡ ಅಥವಾ ಬಿಸ್ನೆಸ್ ಮ್ಯಾನ್ ಆಗುವಂಥ ಚಾನ್ಸಸ್ಗಳು ಇಲ್ಲಿ ನಿಮ್ಗೆ ಲಭ್ಯ ಇರುತ್ತೆ ಸ್ನೇಹಿತರೆ. ಯಾಕಂತಂದರೆ ನೀವು ಕಲ್ತಿರುವಂಥ ಕೋರ್ಸ್ಗಳು ಯಾವುದಾಗಿರುತ್ತೆ ಅಂದರೆ ಟೆಕ್ನಿಕಲ್ ಇರುವಂಥ ಕೋರ್ಸ್ಗಳು. ಸೊ ಹೀಗಾಗಿ ನಿಮಗೆ ಅಲ್ಲಿ ಲೋನ್ಗಳು ಸಹ ಸಿಗುತ್ತೆ. ಜೊತೆಗೆ ಒಬ್ಬ ಲೆಕ್ಚರ್ ಜೊತೆ ಮಾತಾಡಿದ್ವಿ ನಾವು ಆವಾಗಲೇ. ಅವ್ರು ಹೇಳ್ತಾಯಿದ್ರು ಏನಂತಂದರೆ ಈ ಒಂದು ಲೋನ್ ತೊಗೊಂಡಾದ್ಮೇಲೆ ಸಬ್ಸಿಡಿ ಕೂಡ ಸಿಗುತ್ತೆ ಸರ್ ಅದರಲ್ಲಿ ಅಂತ ಹೇಳ್ತಾಯಿದ್ರು. ಸೊ ಇಲ್ಲಿ ನಾನು ಕೊಡ್ತಿರುವಂಥ ಮಾಹಿತಿ ಏನಂತಂದರೆ ಒಂದಿಷ್ಟು ಆನ್ಲೈನಲ್ಲಿ ತೊಗೊಂಡಿರುವಂಥ ಕೋರ್ಸಸ್ಗಳು, ಜೊತೆಗೆ ಕೆಲವೊಂದಿಷ್ಟು ಲೆಕ್ಚರ್ಗಳ ಜೊತೆ ಕೂತ್ಕೊಂಡು ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿ ಈ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿರುವಂಥದ್ದು ಸ್ನೇಹಿತರೆ. ಸೊ ಅವ್ರು ಹೇಳ್ತಾಯಿದ್ರು ನಮಗೆ ಈ ಕೋರ್ಸ್ಗಳಾದಮೇಲೆ ಲೋನ್ ಕೂಡ ಸಿಗುತ್ತೆ, ಜೊತೆಗೆ ನಮ್ಗೆ ಅಲ್ಲೇನು ಸಿಗುತ್ತೆ ಅಂದರೆ ಸಬ್ಸಿಡಿ ಕೂಡ ಸಿಗುತ್ತೆ ಬ್ಯಾಂಕಿಂಗ್ ಕಡೆಯಿಂದ ಅಂತ ಹೇಳ್ತಿದ್ರು. ಸೊ ಇದ್ರ ಬಗ್ಗೆ ನೀವು ಕೋರ್ಸ್ ಕಂಪ್ಲೀಟ್ ಆದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿ ಒಂದ್ಸಲ. ಇನ್ನು ITIನಲ್ಲಿ ಬರುವಂಥ ಕೋರ್ಸಸ್ಗಳು ಯಾವುವು ಅಂತ ನೋಡೋದಾದರೆ ಎಲೆಕ್ಟ್ರಿಷಿಯನ್ ಅಂತ ಬರುತ್ತೆ. ಜೊತೆಗೆ ಯಾವುದಂದರೆ ಕೋಪಾ ಅಂತದಕ್ಕೆ ಶಾರ್ಟ್ ಫಾರ್ಮಲ್ಲಿ ಕರೀತಾರೆ. ಅದನ್ನು ವಿಸ್ತರಿಸಿ ಬರೆದಾಗ ಕಂಪ್ಯೂಟರ್ ಆಪರೇಟರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಅಂತ ಕರಿತೀವಿ. ಇದಕ್ಕೆ ಆ್ಯಕ್ಚುಲಿ ಕಂಪ್ಯೂಟರ್ ಬೇಸ್ಡ್ ಕೋರ್ಸ್. ಅದಾದಮೇಲೆ ಡ್ರಾಫ್ಟ್ಸ್ಮನ್ ಮೆಕ್ಯಾನಿಕಲ್ ಅಂತ ಬರುತ್ತೆ. ಇನ್ನು ವೆಲ್ಡರ್ ಅಂತಿದೆ, ಡೀಸೆಲ್ ಮೆಕ್ಯಾನಿಕಲ್, ಆಮೇಲೆ ಮೋಟರ್ ಮೆಕ್ಯಾನಿಕಲ್. ಸ್ನೇಹಿತರೆ ಇಲ್ಲಿ ಇನ್ನೊಂದು ನಿಮ್ಗೆ ಹೇಳಬೇಕಾಗಿತ್ತು ಏನಂತಂದರೆ ಈ ವೆಲ್ಡರ್ ಎನ್ನುವ ಒಂದು ಕೋರ್ಸ್ ಏನಿದೆ ಇವನ್ 10th ಫೇಲ್ ಆದರೂ ಸಹ ಕೆಲವೊಂದಿಷ್ಟು ಟ್ರೈನಿಂಗ್ ಸೆಂಟರ್ಗಳು ಅವರಿಗೆ ಪರ್ಮಿಷನ್ ಕೊಡ್ತಾಯಿದ್ದಾವೆ. ಅವರಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಅವ್ರೇನಂತಂದರೆ ಇವನ್ 10th ಫೇಲ್ ಆಗಿವಂತ ವರಿ ಮಾಡ್ಕೊಳ್ಳಾರ್ದೆ ಈ ಒಂದು ವೆಲ್ಡರ್ ಕೋರ್ಸನ್ನು ತೊಗೊಂಡ್ಬಿಟ್ಟು ಯಾವುದಾದ್ರೂ ಕಂಪ್ನಿಯಲ್ಲಿ ಈಗ ಸಾಮಾನ್ಯವಾಗಿ ಕೆಲಸ ಮಾಡುವಂಥ ಪ್ರತಿಯೊಂದು ಕಂಪನಿಗಳಲ್ಲಿ ವೆಲ್ಡಿಂಗ್ ಅಂತ ನಡೀತಾನೆ ಇರುತ್ತೆ. ಆ ವೆಲ್ಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅವರಿಗೆ ಜಾಬ್ಗಳನ್ನ ಸಿಗುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಸ್ನೇಹಿತರೆ. ಸೊ ಇದನ್ನೇ ನಾನು ಆ ಒಂದು ಲೆಕ್ಚರ್ ಜೊತೆ ಮಾತಾಡುವಾಗ ಸರ್ಗೆ ಅದನ್ನೇ ಕೇಳಿದೆ, ಸರ್ ಇದನ್ನು ಹೇಗೆ ಅಂತಂದರೆ ಇಲ್ಲ ಇವನ್ 10th ಫೇಲ್ ಆದರೂ ಸಹ ನಾವು ಟ್ರೈನಿಂಗ್ ಕೊಡ್ತೀವಿ ಸರ್ ಅವರಿಗೆ, ಜೊತೆಗೆ ಅವರಿಗೆ ಯಾವ್ಯಾವ ಕಂಪ್ನಿಯಲ್ಲಿ ನಿಮ್ಮ ಒಂದು ಕೋರ್ಸ್ ಮೇಲೆ ಅಥವಾ ನೀವು ಕಲ್ತಿರುವಂಥ ಈ ಟ್ರೈನಿಂಗ್ಗೆ ಜಾಬ್ಗಳು ಲಭ್ಯ ಇದ್ದಾವೆ ಅಂತ ಸಹ ನಾವು ಮಾಹಿತಿ ಕೊಡ್ತೀವಿ ಅಂತ ಸರ್ ಹೇಳಿದರು. ಸೊ ದಯವಿಟ್ಟು ನೀವೇನಾದರೂ 10th ಫೇಲ್ ಆಗಬೇಡಿ. ಯಾರಾದರೂ ಆ ಥರ ಆಗಿದ್ದರೂ ಸಹ ಅವ್ರಿಗೆ ಈ ಥರ ಒಂದು ಕೋರ್ಸ್ ಲಭ್ಯ ಇದೆ. ಇದನ್ನು ತೊಗೊಂಡು ಅವ್ರು ಏನಾದರೂ ಒಂದಿಷ್ಟು ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ತೊಗೊಂಡು ಆರಾಮಾಗಿ ಬದುಕುವಂಥ ಚಾನ್ಸಸ್ಗಳು ಜಾಸ್ತಿ ಇದ್ದಾವೆ ಸ್ನೇಹಿತರೆ. ಸೊ ಇಲ್ಲೂ ಸಹ ಯಾವ್ದು ಹೇಳಿ ITI ಒಂದು ಕೋರ್ಸ್ನಲ್ಲಿ ಏನಂತಂದರೆ ಕೆಲವೊಂದಿಷ್ಟು 2 ವರ್ಷದ ಕೋರ್ಸ್ಗಳಿದ್ದಾವೆ, ಕೆಲವೊಂದಿಷ್ಟು 1 ವರ್ಷದ ಕೋರ್ಸ್ ಇದ್ದಾವೆ ಸ್ನೇಹಿತರೆ.
ಸೊ ಇನ್ನು 2 ವರ್ಷದ ಕೋರ್ಸ್ಗಳು ಏನಾದರೂ ನೀವು ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ, ನೀವು ಇದು ಐ ಟಿ ಆದಮೇಲೆ ಇನ್ನೊಂದಿಷ್ಟು ಉನ್ನತ ಮಟ್ಟದ ಒಂದಿಷ್ಟು ಶಿಕ್ಷಣವನ್ನು ನಾನು ತಗೋತೀನಿ ಅಥವಾ ಇನ್ನೊಂದಿಷ್ಟು ನಾನು ಹೈಯರ್ ಎಜುಕೇಷನ್ ತಗೋತೀನಿ ಅಂತ ಅನ್ನೋದಾದರೆ, ಐ ಟಿ ಐ ಕೋರ್ಸ್ ಆದಮೇಲೆ ಇದೇ ಸೇಮ್ ಸ್ಟ್ರೀಮಲ್ಲಿ, ಅಂದರೆ ಎಕ್ಸಾಂಪಲ್ ಇವಾಗ ಮೆಕ್ಯಾನಿಕಲ್ ಅಂತ ಇದೆ, ಈ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟೇ ನಾನು ಮುಂದೆ ಹೈಯರ್ ಸ್ಟಡಿಗೆ ಹೋಗ್ತೀನಿ ಅಂತಂದರೆ, ನೀವು 2 ವರ್ಷದ ಕೋರ್ಸನ್ನು ನೀವು ಇಲ್ಲಿ ಏನಾದರೂ ಕಂಪ್ಲೀಟ್ ಮಾಡಿದರೆ, ಐ ಟಿ ಐನಲ್ಲಿ 2 ವರ್ಷದ ಕೋರ್ಸನ್ನು ಅಥವಾ 2 ವರ್ಷದ ತರಬೇತಿಯನ್ನು ನೀವು ಕಂಪ್ಲೀಟ್ ಮಾಡಿದ್ದೆ ಆದರೆ, ಡಿಪ್ಲೊಮಕ್ಕೆ ಹೋದಾಗ ಅಲ್ಲಿ ನೀವು ಡೈರೆಕ್ಟಾಗಿ 3rd ಸೆಮಿಸ್ಟರ್ ಅಂತ ಕರಿತೀವಿ. ಅಂದರೆ 1 ಇಯರ್, ಅಂದರೆ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಅನ್ನುವ 1 ಇಯರ್ ಕಂಪ್ಲೀಟ್ ನಿಮಗೆ ಅದು ಮಾಫ್ ಆಗಿ, ಅಂದರೆ ಅದನ್ನು ನೀವು ಬಿಟ್ಬಿಟ್ಟು ನಿಮಗೆ ಡೈರೆಕ್ಟಾಗಿ ಸೆಕೆಂಡ್ ಇಯರ್ ಎನ್ನುವ ಅಥವಾ 3rd ಸೆಮಿಸ್ಟರ್ಗೆ ನೀವು ಇದನ್ನು ಅಡ್ಮಿಷನ್ ತೊಗೊಳ್ಳೋಕ್ಕೆ ಎಲಿಜಿಬಲ್ ಆಗಿರ್ತೀರಿ ಸ್ನೇಹಿತರೆ. ಸೊ ಇದೊಂದು ಆಪ್ಷನ್ಸ್ ಅಲ್ಲಿದೆ. ಪ್ಲಸ್ ಇನ್ನೊಂದೇನಂತಂದರೆ, ಇತ್ತಿತ್ತಲಾಗೆ ಈ ಒಂದು ಐ ಟಿ ಐ ಕೋರ್ಸ್ ಕೂಡ ಈಕ್ವಲ್ ಇಂಟು ಪಿ ಯು ಸಿಯನ್ನು ಕನ್ಸಿಡರ್ ಮಾಡ್ತಿದ್ದಾರೆ. ಅಂದರೆ ಇವಾಗ ಪಿ ಯು ಸಿ ಹೇಗೆ 2 ವರ್ಷ ಕಂಪ್ಲೀಟ್ ಆದಮೇಲೆ ನಾವು ಯಾವ್ಯಾವ ಜಾಬ್ಗೆ ಎಲಿಜಿಬಿಲಿಟಿ ಇರ್ತೀವೋ ಅದೇ ಥರ ಇದು ಕೂಡ ಕನ್ಸಿಡರ್ ಮಾಡಿದ್ದಾರೆ. ಆದರೆ ಯಾವಾಗ ಗೌರ್ಮೆಂಟ್ ಜಾಬ್ ಅಂತ ಕಾಲ್ಫಾರ್ಮ್ ಆಗುತ್ತೋ ಆವಾಗ ಕೆಲವೊಂದು ಕಡೆ ಕೊಟ್ಟಿರ್ತಾರೆ ಐ ಟಿ ಐ ಅಭ್ಯರ್ಥಿಗಳು ಸಹ ಇದಕ್ಕೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಲು ಅರ್ಹರು ಅಂತಂದಾಗ, ನೀವು ಇದನ್ನು ಈಕ್ವಲೆಂಟ್ ಟು ಪಿ ಯು ಸಿ ಅಂತ ಕನ್ಸಿಡರ್ ಮಾಡಿ ನೀವು ಆ ಒಂದು ಜಾಬ್ಗಳಿಗೂ ಸಹ ನೀವು ಅಪ್ಲೈ ಮಾಡೋಕ್ಕೆ ಚಾನ್ಸಸ್ ಇದ್ದೇ ಇರುತ್ತೆ ಸ್ನೇಹಿತರೆ. ಇನ್ನು ಪ್ರೈವೇಟ್ ಸೆಕ್ಟರ್ ಬಂದರೆ, ಕಾಮನ್ ಆಗಿ ಯಾವ್ಯಾವ ಇಂಡಸ್ಟ್ರಿನಲ್ಲಿ ನೀವು ಕಲ್ತಿರುವಂಥ ಕೋರ್ಸ್ಗಳ ಒಂದು ವರ್ಕ್ ನಡೀತಾ ಇದೆಯೋ ಆ ಎಲ್ಲ ಕಂಪ್ನಿನಲ್ಲಿ ನೀವು ಅದನ್ನು ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇಷ್ಟು ಇಲ್ಲೇನಂತಂದರೆ ಇನ್ನೊಂದಿದೆ, ರೆಫ್ರಿಜರೇಟರ್ ಆ್ಯಂಡ್ ಏರ್ ಕಂಡೀಷನಿಂಗ್ ಅಂತ. ನೀವೇನಾದರೂ ಇದನ್ನು ಟ್ರೈನಿಂಗ್ ತೊಗೊಂಡ್ಬಿಟ್ಟು ನೀವು ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅಂದರೆ ಲೋನ್ ಕೂಡ ಸರ್ಕಾರ ಕೊಡುತ್ತೆ. ಆ ಲೋನ್ ತೊಗೊಂಡು ನೀವು ಸ್ವಂತವಾಗಿ, ಅಂದರೆ ನೀವೇ ಒಬ್ಬ ಟೆಕ್ನಿಕಲ್ ಹ್ಯಾಂಡಾಗಿ ನೀವು ಇರುವಂಥ ಆಲ್ಮೋಸ್ಟ್ ಎಲ್ಲ ಕಡೆ ರೆಫ್ರಿಜರೇಟರ್ ಸಿಗುತ್ತೆ, ಏರ್ ಕಂಡೀಷನ್ ಕೂಡ ಸಿಗುತ್ತೆ. ಸೊ ನೀವು ಅದನ್ನು ಟೆಕ್ನಿಕಲ್ ಹ್ಯಾಂಡಾಗಿ ಅಥವಾ ಟೆಕ್ನಿಕಲ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನೀವು ಇಲ್ಲಿ ಬದುಕುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಫಿಟ್ಟರ್ ಕೂಡ ಇದೆ. ಆಲ್ಮೋಸ್ಟ್ ಇವೆಲ್ಲ ಕೋರ್ಸ್ಗಳನ್ನ ನೀವು ಕೇಳಿರ್ತೀರಿ. ಇಷ್ಟೆಲ್ಲ ಕೋರ್ಸ್ಗಳು ಏನಂತಂದರೆ ಜಸ್ಟ್ ನಾವು 10th ಆದಮೇಲೆ ನಮಗೆ ಲಭ್ಯ ಇರುವಂತಹ ಇದಿಷ್ಟು ಐ ಟಿ ಐನಲ್ಲಿನ ಕೋರ್ಸ್ಗಳು ಸ್ನೇಹಿತರೆ. ಸೊ ಇವತ್ತಿನ ಒಂದು ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೆಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸ್ನಲ್ಲಿ ಯಾರಾದರೂ 10th ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳಿದ್ದರೆ ದಯವಿಟ್ಟು ಎಲ್ರಿಗೂ ಇದನ್ನು ಶೇರ್ ಮಾಡಿ. ಮುಂದೆ ಬರುವಂಥ ರಿಸಲ್ಟ್ ಅವ್ರು ನೋಡ್ಕೊಂಡ್ಬಿಟ್ಟು ಇಲ್ಲಿ ಇರುವಂಥ ಎಲ್ಲ ಕೋರ್ಸ್ಗಳನ್ನು ಅವ್ರು ತೊಗೊಳ್ಳೋಕ್ಕೆ ಅಥವಾ ಅವ್ರು ಚಾಯ್ಸ್ ಮಾಡೋಕ್ಕೆ ಅವ್ರಿಗೊಂದು ಹೆಲ್ಪ್ ಆಗುತ್ತೆ. ಒಂದು ಅವರಿಗೂ ನೀವು ಸಹ ಒಂದು ಒಳ್ಳೆಯ ಜ್ಞಾನ ಅಂತ ಕೊಟ್ಟಿರುವಂಥ ಒಂದು ಪುಣ್ಯ ನಿಮಗೂ ಸಿಗುತ್ತೆ ಸ್ನೇಹಿತರೆ. ಸೊ ಆದಷ್ಟು ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಅದಕ್ಕಿಂತ ಮುಂಚೆ ಪ್ರತಿದಿನ ಹೊಸ ವಿಷಯ ಕಲೀಲೇಬೇಕು, ಆರೋಗ್ಯವಾಗಿರಬೇಕು ಮತ್ತು ಸಂತೋಷವಾಗಿರಬೇಕು ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.